ಘೋಷಣೆ ಕೂಗಿದ್ದ 3 ಆರೋಪಿಗಳ ಬಂಧನವಾಗಿದೆ. ಪಾಕ್ ಪರ ಘೋಷಣೆ ಕೂಗಿದ್ದ 3 ಆರೋಪಿಗಳ ಬಂಧನ. ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗಿದಂತಹ ಪ್ರಕರಣ ಇದು. ಇಲ್ತಾಜ್, ಮುನಾವರ್, ಮೊಹಮ್ಮದ್ ನಾಶಿಪುಡಿ ಬಂಧಿತ ಆರೋಪಿಗಳು. ವಿಧಾನಸೌಧ ಠಾಣೆಯ ಪೊಲೀಸರಿಂದ ಈ 3 ಆರೋಪಿಗಳ ಬಂಧನವಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ನಿವಾಸಿ ಮೊಹಮ್ಮದ್ ಶಫಿ ನಾಶಿಪುಡಿ, ಹಾಗೆಯೇ ಆರ್ಟಿ ನಗರದ ನಿವಾಸಿ ಮುನಾವರ್, ದೆಹಲಿ ಮೂಲದ ಇಲ್ತಾಜ್ ಬಂಧನ. ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿ ಸೈಯದ್ ನಾಸಿರ್ ಹುಸೇನ್ ಅವರು ಆಯ್ಕೆಯಾದಂತಹ ದಿನ ವಿಧಾನಸೌಧದ ಆವರಣದಲ್ಲೇ ಈ ಆರೋಪಿಗಳು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ರು. ಫೆಬ್ರವರಿ 27ರಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿದ್ದ 3 ಆರೋಪಿಗಳ ಬಂಧನ ಆಗಿದೆ. ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. TV9 ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಬ್ರು ಆರ್ಟಿ ನಗರದವರು, ಮತ್ತೊಬ್ಬ ದೆಹಲಿ ಮೂಲದವನು, ಮತ್ತೊಬ್ಬ ಹಾವೇರಿ ಜಿಲ್ಲೆಯ ಬ್ಯಾಡಗಿ ನಿವಾಸಿ ಅನ್ನೋದು ಗೊತ್ತಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿತ್ತು. ಇದೀಗ 3 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರು ಗೆದ್ದಂತಹ ಸಂಭ್ರಮಾಚರಣೆಯ ವೇಳೆ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ರು. ಒಬ್ಬ ಪಾಕಿಸ್ತಾನ ಅಂದ್ರೆ ಇನ್ನಿಬ್ರು ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ರು. ಈ ಒಂದು ವಿಚಾರ ವಿಪಕ್ಷಗಳಿಗೆ ಪ್ರಬಲ ಅಸ್ತ್ರವಾಗಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇದ್ರೆ ಇಂಥದ್ದನ್ನ ನಿರೀಕ್ಷೆ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಕಟುವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿದ್ರು. ಇನ್ನು ವಿಧಾನಸೌಧದಲ್ಲಿ ಈ ರೀತಿಯಾಗಿ ಪಾಕ್ ಪರ ಘೋಷಣೆ ಕೂಗಿದ್ದನ್ನ ನಾವು ಕೂಡ ಖಂಡಿಸ್ತೀವಿ. ಯಾರೇ ಅಪರ ಆರೋಪಿಗಳಿದ್ರೂ ಕೂಡ ಅವರುಗಳನ್ನ ನಾವು ಬಂಧಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು. ಗಂಭೀರವಾಗಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಕೂಡ ಪರಿಗಣಿಸಿತ್ತು. ಅಂತೆಯೇ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ 3 ಆರೋಪಿಗಳನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಆರೋಪಿಗಳ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಕೃತ್ಯವನ್ನ ಎಸಗೋದಿದೆಯಲ್ಲ, ಇದು ದೇಶದ್ರೋಹದ ಕೆಲಸ. ಆರೋಪಿಗಳ ಪೈಕಿ ಓರ್ವ ಪಾಕಿಸ್ತಾನ ಅಂತ ಕೂಗ್ತಾನೆ. ಆ ಕ್ರೌಡ್ ಅಲ್ಲಿ, ಆ ಗುಂಪಲ್ಲಿ ಓರ್ವ ಪಾಕಿಸ್ತಾನ ಅಂತ ಕೂಗಿದ್ರೆ ಉಳಿದ ಇಬ್ಬರು ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾರೆ. TV9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಬಂಧಿತ 3 ಆರೋಪಿಗಳಿದ್ದಾರಲ್ಲ, ಈ 3 ಪೈಕಿ ಒಬ್ಬ ಪಾಕಿಸ್ತಾನ ಅಂತ ಕೂಗಿದ್ರೆ ಉಳಿದ ಇಬ್ಬರು ಜಿಂದಾಬಾದ್ ಜಿಂದಾಬಾದ್ ಅಂತ ಕೂಗ್ತಾರೆ. ವಿಧಾನಸೌಧದ ಆವರಣದಲ್ಲಿ ಸರಿಯಾದಂತಹ ದೃಶ್ಯಾವಳಿಗಳು ಕೂಡ ಸಾರಿ ಹೇಳ್ತಾ ಇತ್ತು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು, ಜೊತೆಗೆ ಕೂಗುವಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ವ್ಯಕ್ತಿಯೊಬ್ಬ ಬಾಯಿ ಮುಚ್ಚುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾನೆ. ಆರೋಪಿಗಳ ಹೇಳಿಕೆ, ತನಿಖೆಯ ವೇಳೆ ಸಿಕ್ಕಂತಹ ಸಾಕ್ಷ್ಯಗಳು, FSL ವರದಿ, ಸಾಂದರ್ಭಿಕ ಸಾಕ್ಷ್ಯವನ್ನ ಆಧರಿಸಿ ಬಂಧಿಸಲಾಗಿದೆ. ಕೇಂದ್ರ ವಿಭಾಗದ ಪೊಲೀಸರಿಂದ ಮಾಧ್ಯಮ ಪ್ರಕಟಣೆ ಕೂಡ ಹೊರಬಿದ್ದಿದೆ. ಆರೋಪಿಗಳ ಬಂಧನದ ಬಗ್ಗೆ ಪೊಲೀಸರಿಂದ ಮಾಧ್ಯಮ ಪ್ರಕಟಣೆ. ಆರೋಪಿಗಳನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೂ ಕೂಡ ಕರೆದುಕೊಂಡು ಹೋಗಲಾಗಿದೆ. ವೈದ್ಯಕೀಯ ಪರೀಕ್ಷೆ ಮುಗಿದ ಮೇಲೆ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆಯಲ್ಲಿ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಕೇಂದ್ರ ವಿಭಾಗದ ಪೊಲೀಸರು ಮಾಧ್ಯಮ ಪ್ರಕಟಣೆಯ ಮೂಲಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ವಿಭಾಗದ ಪೊಲೀಸರು ಹೊರಡಿಸಿರುವಂತಹ ಮಾಧ್ಯಮ ಪ್ರಕಟಣೆಯ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಆರೋಪಿಗಳ ಬಂಧನವಾಗಿದೆ. ನೆಕ್ಸ್ಟ್ ಕಾನೂನು ಪ್ರಕ್ರಿಯೆ ಏನಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಆರೋಪಿಗಳ ಬಂಧನ, ನಂತರ ಅವರ ವೈದ್ಯಕೀಯ ಪರೀಕ್ಷೆ ಆದಮೇಲೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದಮೇಲೆ ಕಸ್ಟಡಿಗೆ ಕೇಳ್ತಾರೆ. ನ್ಯಾಯಾಧೀಶರು ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ದೇಶದ್ರೋಹದ ಪ್ರಕರಣ ಆಗಿರೋದ್ರಿಂದ ಬಹಳ ಗಂಭೀರವಾದ ಪ್ರಕರಣವಾಗಿದ್ದು ಇದರ ಸೂಕ್ತ ತನಿಖೆಯನ್ನ ಪೊಲೀಸರು ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪಾಕ್ ಪರವಾಗಿ ಘೋಷಣೆ ಕೂಗಿದಂತಹ 3 ಆರೋಪಿಗಳ ಬಂಧನ ಆಗಿದೆ. ಪೊಲೀಸರ ಬಂಧನ ಕಾರ್ಯಾಚರಣೆ ಹೇಗಿತ್ತು? ಇವರ ಹಿನ್ನೆಲೆಯನ್ನ ಕೂಡ ಸ್ವಲ್ಪ ಮಟ್ಟಿಗೆ ಮಾಹಿತಿ ಲಭ್ಯವಾಗಿದೆ. ಇವರು ಎಲ್ಲೆಲ್ಲಿಯವರು ಅಂತ ಹೇಳಿ. ನೆಕ್ಸ್ಟ್ ಕಾನೂನು ಪ್ರಕ್ರಿಯೆ ಬಗ್ಗೆ ನಾವು ಮಾತನಾಡೋದಾದ್ರೆ
ಮಧುಶ್ರೀ, ಮುಖ್ಯವಾಗಿ ಈಗ ಮೂವರನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ಫೆಬ್ರವರಿ 27ನೇ ತಾರೀಕು ಏನು ರಾಜ್ಯಸಭಾ ಸದಸ್ಯರ ಆಯ್ಕೆ ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿ ಈ ಒಂದು ಘೋಷಣೆ ಪಾಕ್ ವಿರುದ್ಧ ಅಂದರೆ ವಿಧಾನಸೌಧ ಕಾರಿಡಾರ್ ಅಲ್ಲಿ ಕೂಗಿರುವಂತಹದ್ದ ಪ್ರಕರಣವನ್ನ ಸರ್ಕಾರ ಕೂಡ ಗಂಭೀರಕ್ಕೆ ತಗೊಂಡಿತ್ತು. ಜೊತೆಗೆ ಅಲ್ಲಿಯ ಒಂದು ವಿಡಿಯೋಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಫೋರೆನ್ಸಿಕ್ ಲ್ಯಾಬ್ಗೂ ಕೂಡ ಕಳಿಸ್ಕೊಟ್ಟಿತ್ತು. ಇದ್ರ ಮಧ್ಯೆ ನಾವು ಕೂಡ ಶನಿವಾರ ಅಂದ್ರೆ 3 ದಿನ ಹಿಂದೆ ಅಷ್ಟೇ ಕೂಡ ಹೇಳಿದ್ವಿ, ಇಲ್ಲಿ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ರಿಪೋರ್ಟ್ ಅಲ್ಲಿ ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರುವಂತ ದೃಢಪಟ್ಟಿದೆ. ಆದರೆ ಫರ್ದರ್ ಆಗಿ ಫೋರೆನ್ಸಿಕ್ ಲ್ಯಾಬ್ ಅವರು ಇಲ್ಲಿ ಅಂದ್ರೆ ಬೆಂಗಳೂರಿನ ಘಟಕದವರು ಬೇರೆ ರಾಜ್ಯದವರಿಗೆ, ಬೇರೆ ಅಹಮದಾಬಾದ್ ಮತ್ತೆ ಬೇರೆ ಬೇರೆ ಫೋರೆನ್ಸಿಕ್ ಲ್ಯಾಬ್ ಕೂಡ ಫರ್ದರ್ ಒಂದಷ್ಟು ಇನ್ನೂ ಹೆಚ್ಚಿನ ಒಂದು ತನಿಖೆಗೆ ಕೂಡ ವಿಡಿಯೋವನ್ನ ಕಳಿಸ್ಕೊಟ್ಟಿದ್ರು. ಇದ್ರ ಮಧ್ಯೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡಾಯ್ತು. ದೇಶದ್ರೋಹ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅಕ್ಯೂಸ್ ಕಾಲಮ್ ಅನ್ನ ಖಾಲಿ ಇಟ್ಕೊಂಡಿದ್ರು. ಇದ್ರ ಮಧ್ಯೆ ಒಂದು ಸುಮಾರು 27 ಜನನು ಕೂಡ ಅವತ್ತಿನ ದಿನ ವಿಧಾನಸೌಧಕ್ಕೆ ಎಂಟರ್ ಆಗಿದ್ದವ್ರನ್ನ ಎಲ್ಲರನ್ನೂ ಕೂಡ ಅವರ ಸ್ಕ್ರೀನಿಂಗ್ ಮಾಡಿ ಅವರ ಮಾಹಿತಿ ತೆಗೆದು ಅವ್ರನ್ನೆಲ್ಲರನ್ನೂ ಕೂಡ ವಾಯ್ಸ್ ಅನ್ನು ಕೂಡ ಟೆಸ್ಟ್ ಅನ್ನು ಮಾಡಿದ್ರು. ವಾಯ್ಸ್ ಟೆಸ್ಟ್ ಮಾಡಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಆಲ್ರೆಡಿ ಇದು ಕನ್ಫರ್ಮೇಶನ್ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಅಂತ. ಈಗ ಸುಮಾರು 7-8 ಜನದ್ದು ಒಂದು ವಾಯ್ಸ್ ಟೆಸ್ಟ್ ಮಾಡ್ತಾರೆ, ಅದಕ್ಕೆ ಮ್ಯಾಚ್ ಮಾಡ್ತಾರೆ. ಈಗ ಅಂತಿಮವಾಗಿ 3 ಅದಕ್ಕೆ ಇದೆ. ಒಬ್ಬ ವ್ಯಕ್ತಿ ಪಾಕಿಸ್ತಾನ ಅಂತ ಕೂಗ್ತಾನೆ, ಇನ್ನಿಬ್ರು ಅದಕ್ಕೆ ಜಿಂದಾಬಾದ್ ಅಂತ ಕೂಗ್ತಾರೆ. ಅದಕ್ಕೆ ಈಗ ಸಂಬಂಧಪಟ್ಟಂತೆ ಈಗ 3 ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಈಗ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡ್ತಾರೆ. ನಂತರ ಅವ್ರನ್ನ ಕೋರ್ಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ತಗೊಳ್ಳುವಂತದ್ದು ಸಾಧ್ಯತೆ ಇದೆ. ಈಗ ಸಂಬಂಧಪಟ್ಟಂತೆ ಇನ್ನು ಉಳಿದಂತೆ ಇನ್ನೂ ಯಾರ್ಯಾರು ಇದಕ್ಕೆ ಇದನ್ನ ಘೋಷಣೆ ಜಿಂದಾಬಾದ್ ಅಂತ ಏನೇನು ಕೂಗಿದ್ರು ಅದ್ರ ಬಗ್ಗೆ ಕೂಡ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ಮಧುಶ್ರೀ, ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ದ 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಇಲ್ಲಿ ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿದ್ದಾರೆ.